ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗಿತಾ ಇದೆ. ಲಾಸ್ಟಲ್ಲಿ ಅಂತಂದ್ಬಿಟ್ಟು ಒಂದು ಮಾವಿನ ಹಣ್ಣಿನ ಸ್ವೀಕರಣೆ ಮಾಡೋಣ. ಅಥವಾ ಇನ್ನೂ ಬಂದರೂ ಬರ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಮಳೆ ಸ್ಟಾರ್ಟ್ ಆದರೆ ಮಾವಿನ ಹಣ್ಣು ಸಾಮಾನ್ಯ ಬರಲ್ಲ ಅಲ್ವಾ. ಇವಾಗ ಒಂದು 4 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದರದ್ದು ಪಲ್ಪ್ ಮಾತ್ರ ನಾವು ತೆಕ್ಕೊಂಬಿಟ್ಟು ಇದರಲ್ಲಿ ಒಂದು ಸ್ವೀಟ್ ಮಾಡೋಣ. ಇನ್ಸ್ಟೆಂಟಾಗಿ ಮಾಡಬಹುದು. ಆದರೆ ತುಂಬ ಟೇಸ್ಟಿಯಾಗಿರುವಂಥ ಒಂದು ಸಿಂಪಲ್ಲಾಗಿರುವಂಥ ಸ್ವೀಟ್ ಇದು. ಇದನ್ನು ನೋಡಿ, ನಾನಿವಾಗ ಮಾವಿನ ಹಣ್ಣನ್ನು ಕಟ್ ಮಾಡ್ಕೊಂಬಿಟ್ಟು ಅದರದ್ದು ಒಳಗಿಂದು ಹಣ್ಣು ಮಾತ್ರ, ಪಲ್ಪ್ ಮಾತ್ರ ತೆಕ್ಕೋತಾ ಇದ್ದೀನಿ. ಸಿಪ್ಪೆ ನೀವು ಬರೀ ಸಿಪ್ಪೆ ಮಾತ್ರ ಪೀಲ್ ಮಾಡಿಬಿಟ್ಟು ತೆಗೆದ್ರೂ ಆಗುತ್ತೆ. ಒಟ್ಟಿನಲ್ಲಿ ನಮಗೆ ಪಲ್ಪ್ ಎಲ್ಲ ತೆಕ್ಕೋಬೇಕು ಅಷ್ಟೇ. ವಾಟೆ ಹತ್ತಿರ ಇರುತ್ತಲ್ಲೋ ಅದನ್ನು ಎಲ್ಲ ಕಿವುಚ್ಕೊಂಡು ತೆಕ್ಕೊಂಬಿಡ್ಬೋದು. ಎಲ್ಲ ತೆಕ್ಕೊಂಬಿಟ್ಟು ಕೈಯಲ್ಲೇ ಒಂದು ರೌಂಡು ಚೆನ್ನಾಗಿ ಕಿವುಚ್ಕೋಬೇಕು. ದಪ್ಪ ದಪ್ಪ ಹಳಕ್ ಥರ ಇತ್ತು ಅಂತಂದರೆ ಅದು ಚೆನ್ನಾಗಿರಲ್ಲ. ಅದಕ್ಕೆ ಸಣ್ಣಗೆ ಒಂಥರ ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ಳಿ. ಅದಕ್ಕೆ ರುಚಿಗೆ ಬೇಕಾಗಿರೋಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಮಾವಿನ ಹಣ್ಣು ಸ್ವೀಟು ಜಾಸ್ತಿನೇ ಇದೆ ಅಂತಂದರೆ ಸಕ್ಕರೆ ಸ್ಕಿಪ್ ಮಾಡ್ಬೋದು, ಅಥವಾ ಬೇರೆ ಏನಾದರೂ ನೀವು ಸ್ವೀಟ್ನರ್ನ ಹಾಕ್ಬೋದು. ಆಮೇಲೆ ಏಲಕ್ಕಿ ಪುಡಿ ಹಾಕೋದು, ಆಮೇಲೆ ಎಲ್ಲದನ್ನೂ ಕಲಿಸ್ಬಿಟ್ರೆ ಸೂಪರಾಗಿರೋ ಮಾವಿನ ಹಣ್ಣಿನ ಸ್ವೀಕರಣೆ ರೆಡಿ. ಇದನ್ನು ನೀವು ಯಾವುದಕ್ಕಾದರೂ ನಂಚ್ಕೊಂಡು ತಿನ್ಬೋದು, ಅಥವಾ ಹಾಗೇನೂ ಎಂಜಾಯ್ ಮಾಡಬಹುದು.